ನಮಸ್ತೆ ಫ್ರೆಂಡ್ಸ್, ವೆಲ್ಕಮ್ ಟು ಮೈ ಕುಕಿಂಗ್ ಚಾನಲ್. ಇವತ್ತಿನ ವಿಡಿಯೋ ಸ್ಪೆಷಲ್ ಏನಪ್ಪ ಅಂದರೆ ಗರಿ ಗರಿಯಾಗಿರುವಂತಹ ರುಚಿಯಾಗಿರುವಂತಹ ಆಲೂ ಬೋಂಡ ಅಥವಾ ಆಲೂ ಬಜ್ಜಿ ಹೇಗೆ ಮಾಡ್ಕೊಂಡು ಬರೋದು ಅಂತ ನೋಡ್ಕೊಂಡು ಬರೋಣ ಬನ್ನಿ. ತುಂಬಾ ಈಸಿಯಾಗಿ ಬಹಳ ಬೇಗ ಮಳೆ ಬರುವಂತಹ ಟೈಮಲ್ಲಿ ಚಳಿ ಇದ್ದಾಗ ಆರಾಮಾಗಿ ಮಾಡ್ಕೋಬೋದು. ಬನ್ನಿ ಹೇಗೆ ಮಾಡೋದು ಅಂತ ನೋಡೋಣ. ಮೊದಲನೇದಾಗಿ ನಾನಿಲ್ಲಿ 2 ಆಲೂಗಡ್ಡೆ ತೊಗೊಂಡಿದ್ದೀನಿ. ಹಾಗೆ ಆಲೂಗಡ್ಡೆ ಸಿಪ್ಪೆನ ಪೀಲ್ ಮಾಡ್ತಾ ಇದ್ದೀನಿ. ನೋಡಿ, ಈ ರೀತಿಯಾಗಿ ಒಮ್ಮೆ ಪೀಲ್ ಮಾಡಿದ ನಂತರ ಅದನ್ನು ಒಮ್ಮೆ ವಾಶ್ ಮಾಡ್ಕೊಂಡ್ಬಿಟ್ಟು ಇಲ್ಲಿ ನಾನು ಒಂದು ಪ್ಲೇಟ್ಗೆ ಒಂದು ಸ್ವಲ್ಪ ಉಪ್ಪು ಹಾಕ್ಬಿಟ್ಟು ನೀರು ಹಾಕಿ ಉಪ್ಪನ್ನು ಕರಗಿಸ್ಕೊತಾ ಇದ್ದೀನಿ. ಇಲ್ಲಿ ನಾವು ಆಲೂಗಡ್ಡೆನ ಈ ರೀತಿಯಾಗಿ ಸ್ಲೈಸ್ ಮಾಡ್ಕೋಬೇಕಾಗತ್ತೆ. ಆಲೂಗಡ್ಡೆ ಸ್ಲೈಸನ್ನು ನಾನು ಉಪ್ಪಿನ ನೀರಲ್ಲಿ ನೆನೆ ಹಾಕ್ತೀನಿ. ನೋಡಿ, ಈ ರೀತಿ ಸ್ಲೈಸರಲ್ಲಿ ಸ್ಲೈಸ್ ಮಾಡಿದ್ರೆ ಎಷ್ಟು ಈವನ್ ಆಗಿ ಬರುತ್ತೆ ಸ್ಲೈಸಸ್ಸು. ಸೊ ಇವಾಗ ನೋಡಿ ಎಷ್ಟು ನೀಟಾಗಿ ಬಂದಿದೆ ಸ್ಲೈಸಸ್ಸು. ಈ ಸ್ಲೈಸಸ್ನ ನಾನಿಲ್ಲಿ ನೀರಲ್ಲಿ ನೆನೆ ಇಡ್ತಾ ಇದ್ದೀನಿ. ಒಂದು ಸ್ವಲ್ಪ ಹೊತ್ತು ನೆನ್ಕೋಬೇಕಾಗತ್ತೆ ನೀರಲ್ಲಿ ಸ್ಲೈಸಸ್ಸು. ಸೊ ಇವಾಗ ಮಿಕ್ಕಿದ್ದನ್ನೆಲ್ಲ ಸ್ಲೈಸ್ ಮಾಡ್ಕೊತೀನಿ. ನೋಡಿ ಎಷ್ಟು ಈವನ್ ಆಗಿ ಬರ್ತಾ ಇದೆ. ಈ ರೀತಿ ನಾವು ಚಾಕುನಲ್ಲಿ ಇಷ್ಟು ಪರ್ಫೆಕ್ಟಾಗಿ ಕಟ್ ಮಾಡಲಿಕ್ಕೆ ಕಷ್ಟ ಆಗುತ್ತೆ. ಹಾಗಾಗಿ ಸ್ಲೈಸರಲ್ಲಿ ಮಾಡಿಕೊಂಡ್ರೆ ತುಂಬ ಚೆನ್ನಾಗಿರುತ್ತೆ. ಇದಾದ ನಂತರ ನಾನಿಲ್ಲಿ ನೆನೆ ಹಾಕಿ ತೆಗೆದಿಡ್ತಾ ಇದ್ದೀನಿ. ಸ್ವಲ್ಪ ಹೊತ್ತು ನೆನಿಬೇಕಾಗತ್ತೆ. ಈಗ ನಾನು ಒಂದು ಪಾತ್ರೆ ತೊಗೊಂಡಿದ್ದೀನಿ. ಹಾಗೆ ಇಲ್ಲಿ ಅರ್ಧ ಕಪ್ ಕಡಲೆ ಹಿಟ್ಟು ತೊಗೊಂಡಿದ್ದೀನಿ. ಅದನ್ನು ನಾನಿಲ್ಲಿ ಜರಡಿ ಇಟ್ಕೋತಾ ಇದ್ದೀನಿ. ಈ ರೀತಿಯಾಗಿ ಹಿಡಿದ್ರೆ ಜರಡಿನ ನಾವಿಲ್ಲಿ ಮೆಸ್ ಆಗೋದಿಲ್ಲ ಜಾಸ್ತಿ. ಸೊ ಇದ್ರ ಜೊತೆಲಿ ನಾನು ಒಂದು 2 ಟೇಬಲ್ ಸ್ಪೂನ್ ಆಗುವಷ್ಟು ಅಕ್ಕಿ ಹಿಟ್ಟನ್ನು ತೊಗೊಂಡಿದ್ದೀನಿ. ಅಕ್ಕಿ ಹಿಟ್ಟನ್ನು ಹಾಕ್ಕೊಂಡ್ರೆ ಗರಿಯಾಗಿ ಬರುತ್ತೆ. ಹಾಗಾಗಿ ಚಿಟಿಕೆ ಅರಿಶಿನ ಪುಡಿಯನ್ನು ಸೇರಿಸ್ತಾ ಇದ್ದೀನಿ. ಹಾಗೆ ಅರ್ಧ ಟೇಬಲ್ ಸ್ಪೂನ್ ಆಗುವಷ್ಟು ಅಚ್ಚ ಖಾರದ ಪುಡಿ. ನಾನಿಲ್ಲಿ ಅರ್ಧ ಟೇಬಲ್ ಸ್ಪೂನ್ ಆಗುವಷ್ಟು ಅಜ್ವಾನ ತೊಗೊಂಡಿದ್ದೀನಿ. ಜೀರಿಗೆ ಬದಲು ಅಜ್ವಾನ ಆದರೆ ತುಂಬ ಚೆನ್ನಾಗಿರುತ್ತೆ. ಅಜ್ವಾನನ್ನು ಈ ರೀತಿಯಾಗಿ ಉಜ್ಜಿ ಹಾಕಬೇಕಾಗುತ್ತೆ ಸ್ವಲ್ಪ ಕೈಯಲ್ಲಿ. ಹಾಗೆ ಮಾಡಿದರೆ ನಮಗೆ ಫ್ಲೇವರ್ ಚೆನ್ನಾಗಿ ಸಿಗುತ್ತೆ. ಇದಾದ ನಂತರ ರುಚಿಗೆ ತಕ್ಕಷ್ಟು ಉಪ್ಪು ಹಾಗೆ ಚಿಟಿಕೆ ಸೋಡಾ ಪುಡಿಯನ್ನು ಸೇರಿಸಿ ನಾನಿಲ್ಲಿ ನೀರನ್ನು ಹಾಕ್ಕೊಂಡು ಕಲಿಸ್ಕೊತಾ ಇದ್ದೀನಿ. ನಮಗೆ ಬೋಂಡ ಬಿಡಲಿಕ್ಕೆ ಹದಕ್ಕೆ ಎಷ್ಟು ನೀರು ಬೇಕು ಅಷ್ಟನ್ನು ಹಾಕ್ಕೊಂಡು ಈ ರೀತಿಯಾಗಿ ಕಲಿಸ್ಕೋಬೇಕಾಗುತ್ತೆ. ಮಧ್ಯ ಸ್ವಲ್ಪ ನೀರು ಸೇರಿಸ್ಕೊಂಡು ನೋಡಿ ಈ ರೀತಿಯಾಗಿ ವಿಸ್ಕ್ ಮಾಡ್ಕೊತ ಕಲಿಸ್ಕೋಬೇಕಾಗತ್ತೆ. ಈ ರೀತಿಯಾಗಿ ಎತ್ತಿ ಮೇಲ್ಗಡೆಯಿಂದ ಹಾಕಿದ್ರೆ ನಮಗೆ ಹದ ಗೊತ್ತಾಗುತ್ತೆ. ಸ್ವಲ್ಪ ತಿಕ್ನೆಸ್ ಇರಬೇಕು. ಇದಾದ ನಂತರ ನಾನಿಲ್ಲಿ ಕುಕ್ಕಿಂಗ್ ಆಯಿಲ್ನ ಕಾಯಲಿಕ್ಕೆ ಇಟ್ಕೋತಾ ಇದ್ದೀನಿ. ಎಣ್ಣೆ ಕಾಯೋ ಅಷ್ಟರಲ್ಲಿ ನಾನಿಲ್ಲಿ ಆಲೂಗಡ್ಡೆನ ನೆನೆ ಹಾಕಿರ್ತೀನಲ್ವ ಸ್ಲೈಸಸ್ನ, ಅದನ್ನು ನಾನಿಲ್ಲಿ ಒಂದು ಕಾಟನ್ ಬಟ್ಟೆ ಮೇಲೆ ಹಾಕೋತಾ ಇದ್ದೀನಿ. ನಾವು ಎಷ್ಟು ಹದಕ್ಕೆ ಬೇಕು ಆ ಹದದಲ್ಲಿ ನಾವು ಹಿಟ್ಟನ್ನು ಕಲಿಸ್ಕೊಂಡಿರ್ತೀವಿ. ನಾವು ಆಲೂಗಡ್ಡೆ ಸ್ಲೈಸಸ್ಸಲ್ಲಿ ನೀರಿದ್ದರೆ ನಾವು ಕಲಿಸ್ಕೊಂಡಿರೋ ಹದ ತಪ್ಪತ್ತೆ. ನೀರಿಂದ ಡೈರೆಕ್ಟಾಗಿ ತೆಗೆದು ನಾವು ಹಿಟ್ಟಲ್ಲಿ ಈ ಸ್ಲೈಸನ್ನು ಎದ್ದಿದ್ರೆ ಹಿಟ್ಟು ಕೂಡ ತೆಳ್ಳಗಾಗೋ ಸಾಧ್ಯತೆ ಇರುತ್ತೆ. ಹಾಗಾಗಿ ಇದನ್ನು ಸ್ವಲ್ಪ ವಾಶ್ ಮಾಡ್ಕೋಬೇಕಾಗತ್ತೆ. ಹಾಗೆ ಇಲ್ಲಿ ಕುದೀತಾ ಇರೋ ಎಣ್ಣೆನ ನಾನಿಲ್ಲಿ ತೆಗೆದುಬಿಟ್ಟು ಸ್ವಲ್ಪ ಹಿಟ್ಟಿಗೆ ಸೇರಿಸ್ಕೊತಾ ಇದ್ದೀನಿ. ಹೀಗೆ ಮಾಡೋದ್ರಿಂದ ಎಣ್ಣೆ ಜಾಸ್ತಿ ಹೀರ್ಕೊಳ್ಳಲ್ಲ. ಹಾಗಾಗಿ ಈ ರೀತಿ ಮಾಡ್ತಾ ಇದ್ದೀನಿ. ಗರಿಯಾಗಿ ಕೂಡ ಬರುತ್ತೆ. ನೋಡಿ, ಇವಾಗ ಎಣ್ಣೆ ಕೂಡ ಕಾದಿದೆ. ಒಮ್ಮೆ ಈ ರೀತಿಯಾಗಿ ಡಿಪ್ ಮಾಡಿ 2 ಸೈಡನ್ನು ಡೈರೆಕ್ಟಾಗಿ ನಾನಿಲ್ಲಿ ಎಣ್ಣೆಗೆ ಬಿಡ್ತಾ ಇದ್ದೀನಿ. ನೋಡಿ ಎಷ್ಟು ಚೆನ್ನಾಗಿ ಕಾದಿದೆ ಎಣ್ಣೆ. ಹಾಗೆ ಹಾಕಿದ ತಕ್ಷಣ ಆಲೂಗಡ್ಡೆ ಸ್ಲೈಸು ಹಿಟ್ಟು ಸಮೇತ ಮೇಲೆ ಬರ್ತಾ ಇದೆ. ಎಲ್ಲೂ ಕೂಡ ನಾವಿಲ್ಲಿ ಪುಡಿಯಾಗಿ ಬಿಟ್ಕೋತಾ ಇಲ್ಲ. ನಾವು ಕಲಸಿರೋ ಹದ ಕರೆಕ್ಟಾಗಿದೆ ಅಂತ. ಇದಾದ ನಂತರ ಒಂದೊಂದೇ ಬೋಂಡನ ಈ ರೀತಿಯಾಗಿ ತಿರುಗಿಸಿ ಹಾಕೋಬೇಕಾಗತ್ತೆ. ನಮ್ಮ ಕಡೆ ಆಲೂಗಡ್ಡೆ ಬಜ್ಜಿ ಅಂತಾರೆ, ಆಲೂಗಡ್ಡೆ ಬೋಂಡ ಅಂತಾರೆ. ನಿಮ್ಮ ಕಡೆ ಇದನ್ನು ಏನಂತಾರೆ ಅಂತ ಕಾಮೆಂಟ್ ಮಾಡಿ. ಇವಾಗ ನಾವಿದನ್ನು ಗೋಲ್ಡನ್ ಬ್ರೌನ್ ಬರೋವರೆಗೂ ಈ ರೀತಿಯಾಗಿ ಕರ್ಕೋಬೇಕಾಗುತ್ತೆ. ಸ್ವಲ್ಪ ಹೊಂಬಣ್ಣ ಬಂದರೆ ಸಾಕು. ಇವಾಗ ಇದನ್ನು ತಗೊತಾ ಇದ್ದೀನಿ. ಮೇಲ್ಗಡೆ ಬರೋವಂತಹ ಬಬಲ್ಸ್ ಕಮ್ಮಿ ಆದರೆ ಸಾಕು. ಇವಾಗ ನಾನು ಇದನ್ನು ಎತ್ಕೋತಾ ಇದ್ದೀನಿ. ನೋಡಿ ಎಷ್ಟು ಕ್ಲೀನಾಗಿ ಎಷ್ಟು ನೀಟಾಗಿ ಕಲರ್ಫುಲ್ಲಾಗಿ ಬಂದಿದೆ. ಹಾಗೆ ಎಣ್ಣೆಯಲ್ಲಿ ಕೂಡ ಒಂದು ಸ್ವಲ್ಪನೂ ಬಿಟ್ಕೊಂಡಿಲ್ಲ. ಹಾಗೆ ಗರಿಯಾಗಿ ಕೂಡ ಇದೆ. ನೀವು ನೋಡ್ತಾ ಇರ್ಬೋದು ಎಷ್ಟು ನೀಟಾಗಿ ಬಂದಿದೆ ಅಂತ. ಹಾಗೆ ನಾನು ಸೆಕೆಂಡ್ ಬ್ಯಾಚನ್ನು ಕೂಡ ಇದೇ ರೀತಿಯಾಗಿ ಕರ್ಕೊಂಡಿದ್ದೀನಿ. ಇದಾದ ನಂತರ ನಾನು ಗಾರ್ನಿಷಿಂಗಿಗೆ ಇಲ್ಲಿ 2 ಕರಿಬೇವಿನ ಎಸಳನ್ನು ಹಾಕ್ತಾ ಇದ್ದೀನಿ. ಅದನ್ನು ಕೂಡ ತೆಗೆದುಬಿಟ್ಟು ಮೇಲೆ ಹಾಕೋತೀನಿ. ಅದೇನು ಒಂದು 5 ಸೆಕೆಂಡ್ಸಲ್ಲಿ ಆಗೋಗುತ್ತೆ. ಸೊ ಇದನ್ನು ತೆಗೆದುಬಿಟ್ಟು ನಾನಿಲ್ಲಿ ಗಾರ್ನಿಷ್ ಮಾಡ್ಕೋತಾ ಇದ್ದೀನಿ. ನೋಡಿದ್ರಲ್ವ ಎಷ್ಟು ಈಸಿ ಅಂತ ಆಲೂಗಡ್ಡೆ ಬಜ್ಜಿ ಮಾಡಲಿಕ್ಕೆ. ಸೊ ನೀವು ಕೂಡ ಇದೇ ರೀತಿಯಾಗಿ ಟ್ರೈ ಮಾಡಿ ನೋಡಿ ಹೇಗೆ ಬಂತು ಅಂತ ನನಗೆ ಕಾಮೆಂಟ್ ಸೆಕ್ಷನಲ್ಲಿ ತಿಳಿಸಿ. ಈ ವಿಡಿಯೋ ನಿಮಗೆ ಇಷ್ಟ ಆಗಿದ್ದರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಾಮೆಂಟ್ ಮಾಡಿ. ಹಾಗೆ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಆಗೋದನ್ನು ಮರಿಬೇಡಿ. ಮುಂದಿನ ವಿಡಿಯೋದಲ್ಲಿ ಸಿಗೋಣ. ಅಲ್ಲಿವರೆಗೂ ಥ್ಯಾಂಕ್ ಯು.